ಅಂಧತಮಸ್ಸಿಗೆ ಹೋದವರು ಹೋಗ್ಲಿಕ್ಕೆ ಇರ್ತಕ್ಕಂಥವ್ರು ಕೂಡ ಒಂದೇ ರೀತಿ. ಇಷ್ಟೆಲ್ಲ ಹೇಳಿ ಮರ್ತ್ಯಾಧಮ ತೇಚ ಪ್ರಾಪ್ತ ಅಂಧತಮಸಃ ಶ್ರುತಿ ಸಂಸ್ಥಾ ಇತಿ. ನಿಮ್ಮ ಮನೆ ಟ್ಯಾಬ್ಲೆಟ್ ಕಲ್ಲ ಹಾಕೊಂಡು ನೀಟಾಗಿ ನಿಮಗೆ ಅನುಕೂಲ ತಕ್ಕಂತೆ ಮಾಡ್ಕೋಬೋದು. ನೆನಪಿಟ್ಕೊಂಡ್ರೆ ಸರಿ, ಇಲ್ಲ ಬರ್ಕೋಬೋದು, ಇಲ್ಲ ಟ್ಯಾಬ್ಲೆಟ್ಗಳನ್ನ ಹಾಕ್ಕೋಬೋದು, ಹಾಕಿದ್ದನ್ನು ನೋಡ್ಬೋದು, ಕೊನೆ ಪಕ್ಷ ಮಾಡಿದ್ದನ್ನು ಏನಾದ್ರು ಮಾಡಿ ಗಟ್ಟಿ ಮಾಡ್ಕೋಬೇಕಾದ್ರೆ. ಹಾಂ ಹೌದು, ಮಾಡಿದೆ, ಅದು ಹಾಕಿದೆ ಅದರಲ್ಲಿ. ಹಾಕಿ ತೇಚ ಪ್ರಾಪ್ತ ಇಷ್ಟ ಆದಮೇಲೆ ಈಗ ಚೇತನ ವಿಭಾಗ ಮುಗೀತು. ಉಳಿದಿದ್ದ ನೆಕ್ಸ್ಟ್ ಇಮ್ಮಿಡಿಯೇಟ್ ಯಾವ್ದು ಬರಬೇಕೀಗ? ಅಚೇತನ ವಿಭಾಗ. ಅಚೇತನ ಎಷ್ಟು ಅಂದರೆ ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ. ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವಾಚೇತನಂ ಮತಂ. ನೋಡಿದರೆ ವಾಕ್ಯ ವಿಚಿತ್ರ ಇದೆ. ನಿತ್ಯ ಅನಿತ್ಯ ಅಂಥೇಳಿ ವಿಭಾಗದಿಂದ ಅಚೇತನ ಮೂರು ವಿಧ ಅಂತ ಹೇಳಿದ್ರು. ನಿತ್ಯ ಅನಿತ್ಯ ವಿಭಾಗದಿಂದ ಮೂರು ಅಂತ ಹೇಳಿದಾಗ ಎಷ್ಟು ಹೇಳಬೇಕಿತ್ತು? ಮೂರು ಹೇಗಾಯಿತು? ಹೋಗಲಿ, ಎರಡೇ ಆಚಾರ್ಯ ಇದು ಮಾಡಿದ್ದಾರೆ. ಇಲ್ಲಿ ಟೀಕಾರ ಏನು ಮಾಡಿದ್ರಾಗ ಇಲ್ಲ ಮೂರಿದೆ ಅದರಲ್ಲಿ ಅಂತೇಳಿ. ನಿತ್ಯ ಅನಿತ್ಯ ವಿಭಾಗ ಒಂದು ಪದ ಇದೆ. ನಿತ್ಯಾನಿತ್ಯ ಒಂದು ಫಸ್ಟ್ ನಿತ್ಯಾನಿತ್ಯ, ಅದರ ವಿಭಾಗ ಅಂದರೆ ನಿತ್ಯ ಅನಿತ್ಯ. ಒಟ್ಟು ಎಷ್ಟಾಯ್ತು ಅಲ್ಲಿಗೆ? ಮೂರಾಯ್ತು. ನಿತ್ಯಾನಿತ್ಯ ನಿತ್ಯ ಅನಿತ್ಯ ಅಂತ ಮೂರಾಯ್ತು. ನೋಡೋದಕ್ಕೆ ನಮ್ಗೆ ಅರ್ಥ ಕಂಡಿದ್ದೇ ಬೇರೆ, ಒಳಗಿರೋದೇ ಬೇರೆ. ಹಟ್ಟ್ಯಾಕೆ ಮಾಡಬೇಕು, ಎರಡೇ ಯಾಕೆ ಮಾಡಬಾರ್ದು ಅಂದರೆ ಮುಂದೆ ಆಚಾರ್ಯ ಮೂರು ಹೇಳಿದ್ದಾರೆ. ಮುಂದೆ ಹೇಳಿರೋದ್ರಿಂದ ಏನಂತ ಮಾಡಬೇಕಲ್ಲಿ? ಈಗ ಮೂರು ಅಂತಲೇ ಮಾಡಬೇಕು. ಹೇಳ್ದೆ ಹೋಗಿದ್ರೆ ಅಷ್ಟು ಅರ್ಥ ಮಾಡಿದ್ರೆ ಸಾಕಾಗ್ತಿತ್ತು. ಹೇಗೆ ಚೇತನಾಚೇತನತ್ವೇನ ಅಂತ ಹೇಳಿದ ಮೇಲೆ ಎರಡು ಹೇಗೆ ತೊಗೋತೀವಿ ಹಾಗೆ ತೊಗೊಳ್ಬೋದಾಗಿತ್ತು. ಆದರೆ ಮುಂದೆ ಮೂರು ಹೇಳಿರೋದ್ರಿಂದ ಆ ಪದದಲ್ಲಿ ಅರ್ಥ ಬರುತ್ತೆ. ನಿತ್ಯಾನಿತ್ಯ ಮತ್ತು ತದ್ವಿಭಾಗ ಮಾಡೋದು. ಒಂದು ನಿತ್ಯ ಆಯಿತು, ಒಂದು ಅನಿತ್ಯ ಆಯಿತು. ಸೊ ಮೂರು ವಿಧ ಆಯಿತು. ಇದಕ್ಕೆಲ್ಲ ಟೀಕಾರ ಎಷ್ಟು ಉಪಕಾರ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನಿತ್ಯಾನಿತ್ಯ ವಿಭಾಗೇನ ತ್ರಿಧಾ ಏವ ಅಚೇತನಂ ಮತಂ. ಅಚೇತನ ಮೂರು ವಿಧವಾಗಿಯೇ ಇದೆ. ಅದರ ನಿತ್ಯ ಯಾವುದು, ಅನಿತ್ಯ ಯಾವುದು, ನಿತ್ಯಾನಿತ್ಯ ಯಾವುದು, ಮೂರು ಹೇಳಬೇಕೀಗ. ಇದ್ದರೆ ತಪ್ಪು ಮುಂದೆ ಹೊಂದಿಲ್ಲ, ಅದಕ್ಕೆ ಮುಂದೆ ಟ್ಯಾಲಿ ಆಗಲ್ವಲ್ಲ. ದ್ವಿದೈವತ್ತು ಇನ್ನೊಂದು ಪಾಠ ಅದು, ಈ ಪಾಠ ಅಲ್ಲ. ಜೈತೀರ್ಥರ ಪಾಠ ಅಲ್ಲ ಅದು. ದ್ವಿದೈವತ್ತಿನ ಮುಂದೆ ಹಾಗೆ ಮೂರು ಬಂತಲ್ಲ, ಹೋಯ್ತಲ್ಲ ಅಲ್ಲಿಗೆ. ಮುಂದೆ ಎರಡಿದ್ದಿದ್ರೆ ಸರಿ ಹೋಗ್ತಿತ್ತು, ಮುಂದೆ ಮೂರಿದೆ. ಅರ್ಥ ಆಯ್ತಾ ಈಗ? ಸೊ ಯಾವ ಸರಿ ಅಂತ ಆಯ್ತು ಈಗ? ದ್ವಿದೈವನೇ ಸರಿ. ಇಲ್ಲದವ್ರು ಮುಂದೆ ಮೂರು ಹೇಳಿ ಎರಡು ಹೇಳಿದರೆ ಸರಿ ಆಯ್ತದ, ಅರ್ಥ ಸರಿ ಹೋಗಲಿಲ್ಲ. ಮತ್ತಿದ್ದವ್ರು ಅದನ್ನು ತೆತ್ತಬೇಕಾಗಿತ್ತು. ಹಾಗಿದ್ರೆ ಅದನ್ನು ಮಾಡಬೇಕಾಗಿತ್ತು, ಎರಡು ಮಾಡಬೇಕಾಗಿತ್ತು. ಮೂರು ಹಾಗೆ ಇಟ್ಕೊಂಡು ಎರಡು ಮಾಡಿದರೆ ತಪ್ಪದು. ಅದು ಅಪಪಾಠ ಆಗುತ್ತೆ, ಪಾಠ ಆಗುತ್ತೆ. ಹಾಂ, ತ್ರಿದೈವ ಅಂತಾನೆ ಪಾಠ ಬುದ್ಧಿ ಆಚಾರ್ಯ ಮಾಡಿರೋದ್ರಿಂದ ಹಾಗೆ ಅನ್ವಯ ಮಾಡಬೇಕು. ಬರೀ ಪಾಠ ಚೇಂಜ್ ಮಾಡಿದ ಮಾತ್ರಕ್ಕೆ ಮುಂದಿದ್ದೆಲ್ಲ ಸರಿ ಹೋಗ್ಬೇಕಲ್ಲ. ನಿತ್ಯ ವೇದಾಹ, ಇದು ಈ ಮೂರು ನಿತ್ಯ ಅನಿತ್ಯ ನಿತ್ಯಾನಿತ್ಯ ಅಂತ ಮೂರು ಮಾಡಿದ್ದೀರಿ. ನಿತ್ಯ ಯಾವುದು, ಅನಿತ್ಯ ಯಾವುದು, ನಿತ್ಯಾನಿತ್ಯ ಯಾವುದು, ಮೂರು ಹೇಳಬೇಕೀಗ. ಹೇಳ್ತಾರೆ ನಿತ್ಯ ವೇದಾಹ ಪುರಾಣಾದ್ಯಾಹ ಕಾಲಃ ಪ್ರಕೃತಿರೇವಚ ನಿತ್ಯಾನಿತ್ಯಂ ತ್ರಿಧಾ ಪ್ರೋಕ್ತಂ ಅನಿತ್ಯಂ ದ್ವಿಧಂ ಮತಂ. ನಿತ್ಯಾಹ ವೇದಾಹ, ವೇದಗಳೆಲ್ಲ ಏನವು? ನಿತ್ಯ. ಬಹಳ ಇಂಪಾರ್ಟೆಂಟ್. ವೇದಗಳೆಲ್ಲವೂ ನಿತ್ಯ. ವೇದಗಳು ನಿತ್ಯ ಅಂತ ಹೇಳಿದಾಗ ಉಪಲಕ್ಷಣೆಯ ದೇಶ ಅವ್ಯಾಕೃತ ಆಕಾಶರು ನಿತ್ಯ, ಅದೆಲ್ಲ ತಗೊಳ್ಬೇಕಾ? ಉಪಲಕ್ಷಣ ನಿತ್ಯ ವೇದಾಹ ಕಾಲ ಇದು ಏನೇನೆಲ್ಲ ತಗೊಳ್ಳಿ, ಸಂಬಂಧಪಟ್ಟಿದ್ದೆಲ್ಲ ಒಂದನ್ನು ಹೇಳಿದಾಗ ಸ್ಮೃತಿ ತಗೋಬಾರ್ದು. ನಿತ್ಯದಲ್ಲಿ ಬರಲ್ಲ, ಅದು ಮುಂದೆ ಬರುತ್ತೆ. ಅದು ಶ್ರುತಿನೇ ಮೇನ್ ಶ್ರುತಿ. ನಿತ್ಯ ವೇದಾಹ, ವೇದಗಳು ನಿತ್ಯ. ವೇದಗಳು ನಿತ್ಯ ಅಂತ ಹೇಳಿದ ಮೇಲೆ ಏನರ್ಥ? ಅದಕ್ಕೆ ಎಂದೂ ಕೂಡ ಅದರ ರಚನೆ ಆಗಿಲ್ಲ. ಅಪೌರುಷೇಯ ಅಂದರೆ ಪುರುಷರು ಬರೆದಿದ್ದಲ್ಲ, ಸ್ತ್ರೀಯರು ಬರೆದಿದ್ದು ಅಂತ ಅರ್ಥ ಅಲ್ಲ, ಯಾರೂ ಬರೆದಿದ್ದಲ್ಲ ಅಂತ ಅರ್ಥ. ನಿತ್ಯ ವೇದಾಹ, ವೇದಗಳು ಮತ್ತು ಅಲ್ಲ. ಉಪನಿಷತ್ತುಗಳು ವೇದದ ಭಾಗ ಅವೆಲ್ಲ ಕೂಡ. ವೇದ ಅಂದರೆ ಎಷ್ಟು ಸೇರು ಮಹಾಭಾರತ ಅಂತ ಗೀತಾನು ಸೇರಿಸ್ಬೇಕಾಗಿಲ್ಲ. ಹಾಗೆ ಮಹಾಭಾರತ ಗೀತಾ ಹಾಗೆ ಬರುತ್ತಾ ಹಾಗೆ ವೇದ ಅಂದರೆ ಅವೆಲ್ಲ ಬಂದೋಯ್ತು. ಆಮೇಲೆ ಪುರಾಣಾದ್ಯಾಹ ಕಾಲ ಪ್ರಕೃತಿರೇವಚ ನಿತ್ಯಾನಿತ್ಯಂ. ಇನ್ನು ಪುರಾಣಾದಿಗಳಿವೆ, ಕಾಲ ಇದೆ, ಪ್ರಕೃತಿ ಇದೆ. ಇವೆಲ್ಲ ಏನಂತ ಕರೀತಾರೆ? ಅನಿತ್ಯ. ಏನಂತ ಮೂರಿದೆ. ಪುರಾಣಾದ್ಯಾಹ ಒಂದು, ಕಾಲ ಒಂದು, ಪ್ರಕೃತಿ ಒಂದು. ಮೂರು ಏನಿವು? ನಿತ್ಯಾನಿತ್ಯ. ನಿತ್ಯ ವೇದ ಅಲ್ಲಿಸ್ಬೇಕಾದ್ರೆ ನಿತ್ಯಾನಿತ್ಯ ಮೂರು ವಿಧ. ಪುರಾಣಾದಿಗಳು, ಕಾಲ ಮತ್ತು ಪ್ರಕೃತಿ, ಈ ಮೂರು ಕೂಡ ನಿತ್ಯಾನಿತ್ಯ. ಪುರಾಣಾದ್ಯಾಹ ಅಂತ ಹೇಳಿದ್ರಿಂದ ಯಾತಕ್ಕೆ ವ್ಯತ್ಯಾಸ ಆಗಿದ್ದರೆ? ವೇದಗಳು ನಿತ್ಯ, ಪುರಾಣಗಳು ಅನಿತ್ಯ ಅಂತ ಯಾತಕ್ಕೆ ಅಂದರೆ ವೇದಗಳು ಅದೇ ರೀತಿ ಅಕ್ಷರ ತೈರ್ವರ್ಣೈನೇ ಸ್ವರೈರೇವ ತೈರ್ವರ್ಣೈ. ಆನುಪೂರಿ ವ್ಯತ್ಯಾಸ ಆಗೋದಿಲ್ಲ, ವರ್ಣಗಳು ವ್ಯತ್ಯಾಸ ಆಗೋದಿಲ್ಲ, ಸ್ವರ ವ್ಯತ್ಯಾಸ ಏನೇನೇನೂ ಚೇಂಜ್ ಆಗಬಾರ್ದು. ಅದಕ್ಕೇನಂತಾರೆ? ಕೂಟಸ್ಥ ನಿತ್ಯ.
ಏನೇನೂ ಚೇಂಜ್ ಇರಬಾರ್ದು. ಅದಕ್ಕೆ ಅದು ಏನಂತಾರೆ, ಅದು ನಿತ್ಯ. ಸ್ವಲ್ಪ ಚೇಂಜ್ ಇದ್ರೆ ನಿತ್ಯ ಅಲ್ಲ, ಯಾವ ಚೇಂಜೂ ಇಲ್ಲ. ಆದರೆ ಪುರಾಣಾದಿಗಳು ಹಾಗಲ್ಲ, ಅರ್ಥ ಚೇಂಜ್ ಆಗಲ್ಲ, ಅರ್ಥ ಇದೇ ಇರುತ್ತೆ, ಬದಲಾಗೋದಿಲ್ಲ. ಬಟ್ ಏನಾಗುತ್ತೆ, ಅದು ವರ್ಡಿಂಗ್ಸ್ ಚೇಂಜ್ ಆಗ್ಬೋದು. ಅಂದರೆ ಅರ್ಥತಃ ಶಬ್ದತಃ ಎರಡೂ ನಿತ್ಯವಾದದ್ದು ವೇದ. ಅರ್ಥತಃ ನಿತ್ಯವಾಗಿ ಶಬ್ದತಃ ಚೇಂಜ್ ಆಗಿಬಿಟ್ರೆ ಏನದು ಅನಿತ್ಯ. ಅದೆಲ್ಲ ಅವ್ರು ಅನಿತ್ಯ ಯಾವುದಕ್ಕೆ ಗುಪ್ಪಿ ಸೇರುತ್ತೆ, ನಿತ್ಯ ಅನಿತ್ಯದಲ್ಲಿ ಸೇರುತ್ತೆ. ನಿತ್ಯ ನಿತ್ಯಂ ತ್ರಿಧಾ ಪ್ರೋಕ್ತಂ. ಯಾತಕ್ಕೆ ನಿತ್ಯ ಅಂದರೆ ಅರ್ಥತಃ ನಿತ್ಯ, ಶಬ್ದತಃ ಅನಿತ್ಯ. ಶಬ್ದ ವೇರಿಯಾಗಿಬಿಟ್ಟು ಅರ್ಥ ಅದೇ ಹೇಳಿದೆ. ಉದಾಹರಣೆಗೆ ಭಾಗವತ ಶುರುವಾಯಿತು, ಜನ್ಮಾದ್ಯಸ್ಯ ಅಂತ ಶುರುವಾಯಿತು. ನೆಕ್ಸ್ಟ್ ಟೈಮ್ ಭಾಗವತ ಬರೀಬೇಕಾದ್ರೆ ಜನ್ಮ ಅಂತ ಹಾಕ್ಬೇಕು, ಸೃಷ್ಟ್ಯಾದ್ಯಸ್ಯ ಅಂತ ಹೇಳಿದ್ರು ಮುಗೀತು. ಇಲ್ಲಿ ಹಾಗಲ್ಲ, ಅಗ್ನಿಮೇಳೆ ಇದೆ, ವನ್ನಿಮೇಳೆ ಅಂತ ಮಾಡಾಗಿಲ್ಲ. ಅಗ್ನಿ ಬನ್ನಿ ಒಂದೇ, ಬಟ್ ಚೇಂಜ್ ಮಾಡಾಗಿಲ್ಲ. ಏನಿರಬೇಕದು ಹಾಗೇ ಇರಬೇಕು. ಅರ್ಥ ಆಯ್ತಾ? ಈಗ ಯಾವ ರೀತಿಯೂ ಚೇಂಜ್ ಆಗಬಾರ್ದು. ವರ್ಡಿಂಗ್ಸು ಇದು ಎಲ್ಲ ಭಾನುಕ್ರಮ ಏನೇನೂ ಚೇಂಜ್ ಆಗಬಾರ್ದು. ಅದು ನಿತ್ಯ. ಅರ್ಥ ಹಾಗೆ ಉಳ್ಕೊಂಡು ಅರ್ಥನೂ ಹೋಯ್ತು ಶಬ್ದನೂ ಹೋಯ್ತು ಅಂದರೆ ಏನಲ್ಲ, ಅದು ನಿತ್ಯಾನಿತ್ಯಕ್ಕೆ ಸೇರೋದು ಇಲ್ಲ. ಅದು ಹೋಯ್ತು, ಪೂರ್ತಿಯಾಗಿ ಹೊರಟೋಯ್ತು. ಪ್ರವಾಹ ನಿತ್ಯ ಯಾವುದಕ್ಕೆ ಅದು ಹೇಳ್ತೇವೆ ನೆಕ್ಸ್ಟಿಗೆ. ಮತ್ತೆ ಯಾವ್ದು ಬಂತೀಗ ಪುರಾಣಾದಿಗಳೆಲ್ಲ ಶಬ್ದತಃ ಚೇಂಜ್ ಆಗುತ್ತೆ, ಅರ್ಥತಃ ಅದೇ ಇರುತ್ತೆ. ಆದ್ದರಿಂದ ಬಂದು ಭಾಗವತ ಕಂಟೆಂಟ್ ಏನು ಚೇಂಜ್ ಆಗೋದಿಲ್ಲ. ವರ್ಡಿಂಗ್ಸ್ ಚೇಂಜ್ ಆಗ್ಬೋದು, ಗೊತ್ತಾಯ್ತಾ? ಅಧ್ಯಾಯಗಳು ಚೇಂಜ್ ಆಗ್ಬೋದು, ಶ್ಲೋಕಗಳು ಬದಲಾವಣೆ ಆಗ್ಬೋದು, ಅರ್ಥ ಬದಲಾವಣೆ ಆಗೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ವಿಶೇಷ. ಇದು ಅರ್ಥ ಮಾಡಿಕೊಂಡ್ರೆ ಪಾಠಭೇದ ಎಲ್ಲಿ ಬರುತ್ತೆ? ಪಾಠಭೇದ ಪೌರುಷದಲ್ಲಿ ಬರಬಹುದು. ಯಾರು ಅಪೌರುಷದಲ್ಲಿ ಪಾಠಭೇದನೂ ಬರಬಾರ್ದು. ಬಂದರೆ ಏನಾಗುತ್ತದು ಪೌರುಷ ಆಗಿಬಿಡುತ್ತೆ. ಮತ್ತೆ ಚೇಂಜ್ ಆದಮೇಲೆ ಅನಿತ್ಯ ಆಗುತ್ತೆ. ಪೌರುಷ ಆಗೋದಿಲ್ಲ, ಅನಿತ್ಯ ಆಗಿಬಿಡುತ್ತೆ. ಅನಿತ್ಯ ಆದ ತಕ್ಷಣ ಆ ಗುಂಪಿ ಸೇರುತ್ತೆ. ಆಮೇಲೆ ಫಸ್ಟ್ ಆಗೋದು ಅನಿತ್ಯ. ಅನಿತ್ಯತ್ವ ವೇದಗಳು ಯಾವ ರೀತಿಯೂ ಒಪ್ಪಬಾರದು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಚೇಂಜ್ ಇಲ್ಲ. ಏನೋ ಬ್ರಹ್ಮಸೂತ್ರ ನೀವೇ ಹೇಳಿ, ಯಾವುದಕ್ಕೆ ಸೇರುತ್ತೆ? ಯಾವುದು? ನಿತ್ಯಾನಿತ್ಯ. ಯಾಕೆಂದರೆ ವರ್ಡಿಗೆ ಚೇಂಜ್ ಆಗ್ಬೋದು. ಮತ್ತೆ ಬರೆದಿದ್ದು ಅಂದಮೇಲೆ ಚೇಂಜ್ ಅವರೇ ಚೇಂಜ್, ಉಳಿದವರೇ ಚೇಂಜ್ ಮಾಡೋ ರೈಟ್ ಇಲ್ಲ. ಸೈನ್ ಮಾಡಿ ಯಾರೋ ಸೈನ್ ಮಾಡಿದ್ರೆ ಉಪಯೋಗ ಇಲ್ಲ. ಕೆಲವು ಡಾಕ್ಯುಮೆಂಟ್ನ ಏನಾದ್ರು ಇದ್ದರೆ ಚೇಂಜಸ್ ಅಲೋಡ್ ಅವರೇ ಮಾಡಿದರೆ, ಉಳಿದವ್ರು ಯಾರೋ ಮತ್ತೆ ಅವರು ಯಾವಾಗಲೂ ಮಾಡೋಂಗಿಲ್ಲ. ಆ ಟೈಮ್ನಲ್ಲಿ ಮಾಡೋಕೆ, ಆಮೇಲೆ ಯಾವಾಗಲೂ ಮಾಡಿಬಿಟ್ಟು ಮನೆ ತಂದು ಚೇಂಜ್ ಮಾಡ್ಕೊಬೇಕಿಲ್ಲ, ಅಲ್ಲೇ ಚೇಂಜ್ ಮಾಡಿ ಅದು ಅಡ್ಜಸ್ಟ್ ಆಗಬೇಕು. ಆ ಥರ ಅಲ್ಲ, ಇನ್ನೊಬ್ಬರು ಅದನ್ನು ಮಾಡೋಕ್ಕೂ ಬರೋದಿಲ್ಲ, ಅವರೇ ಮಾಡಬೇಕು. ಏನ ಅರ್ಥ ಬದಲಾವಣೆ ಇಲ್ಲ, ಸೂತ್ರಗಳು ಬದಲಾವಣೆ ಆಗಬಹುದು. ಗೊತ್ತಾ? ಸೂತ್ರಗಳು ಬದಲಾವಣೆ ಇದೆ ವರ್ಡಿಂಗ್ಸಲ್ಲಿ. ವರ್ಡಿಂಗ್ ಸೃಷ್ಟ್ಯಾದ್ಯಸ್ಯ ಅಂತ ಸೃಷ್ಟ್ಯಾದ್ಯಸ್ಯ ಅಂತ ಮಾಡೋದು ಬೇಕಾದ್ರೆ, ಜನ್ಮಾದ್ಯಸ್ಯ ಅಂತ ಮಾಡಿದ್ದಾರೆ, ಸೃಷ್ಟ್ಯಾದ್ಯ ಅಂತ ಹಾಕ್ಬೋದು ಬೇಕಾದ್ರೆ. ವೇದಗಳು ನಿರ್ಣಾಯಕತ್ವ ಚೇಂಜ್ ಆಗೋದೇ ಇಲ್ಲ. ಬ್ರಹ್ಮಸೂತ್ರ ಯಾವ ಬರೆದು ನಿರ್ಣಾಯಕನೇ ಅದು. ಆದರೆ ವರ್ಡಿಂಗ್ಸ್ ಚೇಂಜ್ ಆಗ್ಬೋದು, ವರ್ಡಿಂಗ್ಸ್ ಚೇಂಜ್ ಆಗ್ಬೋದು. ವೇದಗಳಲ್ಲಿ ಅದು ಚೇಂಜ್ ಆಗಬಾರ್ದು. ಅದು ಬ್ರಹ್ಮಸೂತ್ರಗಳು ಏನದು ಅನಿತ್ಯನೂ ಅಲ್ಲ ನಿತ್ಯನೂ ಅಲ್ಲ. ಯಾವುದಕ್ಕೆ ಸೇರ್ತದೋ? ಶಬ್ದತಃ ಅನಿತ್ಯ, ಅರ್ಥತಃ ನಿತ್ಯ. ಆದಿಶಬ್ದದ ಮೇಲೆ ಬರುತ್ತೆ. ಆದಿಶಬ್ದದಿಂದ ಪುರಾಣಾದ್ಯಾಹ ಎಲ್ಲ ಬಂದೋಯ್ತು. ಸರ್ವಮೂಲಗಳು ಹಾಗೇನೆ. ಯಾಕಂದ್ರೆ ಇನ್ನೊಂದ್ಸತಿ ಮುಂದೆ ಬರೆದಾಗ ಸ್ವಲ್ಪ ಚೇಂಜ್ ಮಾಡ್ಬೋದು. ಗೊತ್ತಾಯ್ತಾ? ಅಕ್ಷರಗಳು ಶ್ಲೋಕ ಹೆಚ್ಚು ಕಡಿಮೆ ಆಗ್ಬೋದು, ಅರ್ಥ ಬದಲಾವಣೆ ಆಗೋದಿಲ್ಲ. ಅರ್ಥ ಹಾಗೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ನಾವು ಕೊಟ್ಟ ಚಿನ್ನನ ಅದೇ ರೀತಿಯಲ್ಲಿ ಮಾಡಿಕೊಡ್ತಾನೆ, ಚೇಂಜ್ ಆಗಬಾರ್ದು. ಆಭರಣ ಚೇಂಜ್ ಆಯಿತು, ಬೇರೆ ಆಭರಣ ಮಾಡಿಸ್ದ, ಅದರ ಚಿನ್ನ ಅದೇನೆ. ಅದು ಆ ಚಿನ್ನ ನಿತ್ಯ ಆಯ್ತು. ಈಗ ಆಭರಣ ಚೇಂಜ್ ಆಯಿತು. ಗೊತ್ತಾಯ್ತಾ? ಅದೇನು ಮೋಸ ಮಾಡಿಲ್ಲ. ಆದರೆ ಅದು ತೆಗೆದು ಬೇರೆ ಮಾಡಿಬಿಡ್ತಾರೆ ಮೋಸ. ಅದು ಮೋಸ ಬೇರೆ. ಅವ್ರು ಹೇಳ್ತಾನೆ, ನೋಡಿ ನೀವು ಅಷ್ಟು ಕೇಳ್ತೀರಿ, ಇದರಲ್ಲಿ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿದರೆ ಆಗುತ್ತೆ ಅಂತಾನೆ. ಅವ್ನು ಹೇಳ್ತಾನೆ, ಹೌದು ಒಪ್ಕೋತಾರೆ, ತಪ್ಪಲ್ಲ ಅದು. ಇವನು ಒಂದು 24 ಗ್ರಾಮಿನ ಮಾಡೋಕ್ಕೆ ಹೇಳ್ತಾರೆ, ಕೊಟ್ಟರೆ 20 ಗ್ರಾಮು ಅಷ್ಟು ಬೇಕು ಅವನಿಗೆ. ಅವೇನು ಮಾಡ್ತಾರೆ, ಹಾಗೆ ಸೇರಿಸ್ಬೇಕಾಗತ್ತೆ ಅಂತ ಒಪ್ಕೋತಾನೆ ಅವನು. ಸರಿ ಅಷ್ಟೇ ಸೇರಿಸ್ತಾನೆ, ಜಾಸ್ತಿ ಸೇರಿಸೋದಿಲ್ಲ. ಕರೆಕ್ಟ್ ಅದು. 4 ಸೇರಿದ್ರೆ 5 ಸೇರಿಸಿದ್ರೆ ಹೋಯ್ತು ಮತ್ತೆ. ಅದೇ ಪ್ರಾಮಾಣಿಕತೆ ಎಂಬುದು ಎಷ್ಟು ಮುಖ್ಯ ಅದು. ಅದರಲ್ಲಿ ಏನಾಯ್ತಾಗ ಸ್ವಲ್ಪ ಸೇರ್ಕೊಂಡಾಯ್ತು. ಈ ಭಾಗನೂ ಇದೆ, ಬೇರೆ ಭಾಗನೂ ಇದೆ. ಆದರೆ 20 ಅಷ್ಟೇ ಕೊಟ್ಟ, ಅದು ಇದು ಚೇಂಜ್ ಆಗಲಿಲ್ಲ, ಆಭರಣ ಚೇಂಜ್ ಆಯಿತು. ಆಗಬಹುದು ಹೇಳ್ತಿರೋದೇನು, ಮತ್ತು ಇಷ್ಟು ಜಿಜ್ಞಾಸ ಮಾಡ್ಬೋದು ಅವ್ರು ಬೇಕಾದ್ರೆ. ಅರ್ಥ ಆಯ್ತಾ? ಆ ಥರ ಬದಲಾವಣೆ ಅಲ್ಲ. ಅರ್ಥ ಚೇಂಜ್ ಆಗಲ್ಲ. ವಿಷ್ಣುನೇ ಅವೆಲ್ಲ ಇದ್ದಿದ್ದೇನೆ. ಅರ್ಥ ಆಯ್ತಾ? ಇದು ಸೇಮ್. ನಿತ್ಯಾನಿತ್ಯ ಯಾತಕ್ಕಂತಾರೆ ಅಂದರೆ ಒಂದು ಆಸ್ಪೆಕ್ಟಲ್ಲಿ ನಿತ್ಯ, ಇನ್ನೊಂದು ಆಸ್ಪೆಕ್ಟಲ್ಲಿ ಅನಿತ್ಯ. ಆದ್ದರಿಂದ ಅದು ವೇದ ಆಲ್ ಆಸ್ಪೆಕ್ಟ್ಸಲ್ಲೂ ಏನದು ನಿತ್ಯನೇ, ಯಾರೂ ಚೇಂಜ್ ಮಾಡೋಂಗಿಲ್ಲ. ಇದೆಲ್ಲ ಸರಿಯಾಗಿ ತಿಳ್ಕೊಂಬಿಡ್ಬೇಕು. ಪ್ರಶ್ನೆ ಎಷ್ಟು ಬಂದರೂ ತಪ್ಪಲ್ಲ, ಬಟ್ ಗಟ್ಟಿ ಮಾಡ್ಕೋಬೇಕಾದ್ರೆ. ಮತ್ತು ಅದೇ ಪ್ರಶ್ನೆ ಮತ್ತೆ ಕೇಳುವ, ಗಟ್ಟಿ ಮಾಡ್ಕೊಂಬಿಟ್ರೆ ಮುಗೀತು. ಎಲ್ಲ ನಿತ್ಯಾನಿತ್ಯದಲ್ಲಿ
ಕೆಲವು ಅನಿತ್ಯ, ನಿತ್ಯನೂ ಇಲ್ಲ, ಕೆಲವೆಲ್ಲ ಹೋಗ್ಬಿಡ್ತವೆ, ಇರೋದೇ ಇಲ್ಲ ಅವು. ಕೆಲವು ಗ್ರಂಥಗಳು ನಾಶ ಆಗಿಬಿಡುತ್ತವಲ್ಲ, ಇರೋದೇ ಇಲ್ಲ. ಎಲ್ಲರೂ ಬರ್ತಿದ್ದು ಹಾಗೆ ಉಳಿಯೋದಿಲ್ಲ. ಅವ್ರ ಕಾಲಕ್ಕೆ ಹೋಗ್ಬಿಡುತ್ತೆ ಕೆಲವು ಸಲ, ಅವ್ರ ಕಾಲಕ್ಕೆ ಇರೋದಿಲ್ಲ. ಆದರೆ ಇದು ಹಾಗಲ್ಲ, ಯಾವಾಗಲೂ ಇರುತ್ತೆ ಪುರಾಣಗಳು. ಅದರ ಅರ್ಥ ಹಾಗೆ ಇತ್ತು, ಪುರಾಣಗಳು ಇರುತ್ತೆ. ನಾಲ್ಕಾಯಿತು. ಖಾನಿ ದಶ. ಖಾನಿ ಅಂದ್ರೇನು? ಇಂದ್ರಿಯಗಳು 10. 5 ಜ್ಞಾನೇಂದ್ರಿಯ ಕರೆ ಎಷ್ಟಾಯ್ತು ಅಲ್ಲಿಗೀಗ? ಎಷ್ಟಾಯಿತು? ಹಾಂ, 13 ಹೆಂಗಾಯಿತು? ಎಷ್ಟು? 14 ಆಯಿತು. 4 + 10 4 14 ಆಯಿತು. +10 ಭೂತಾನಿ. ಭೂತಾನಿ ಮಾತ್ರ ಎಷ್ಟು? 5. ಭೂತಗಳೆಷ್ಟು? 5. ಎಷ್ಟಾಯಿತು? 24. 24 ತತ್ವಗಳು ಕೂಡ ಏನಾಯಿತು? ಈ ಮ್ಯಾನಿಫೆಸ್ಟ್ ಫಾರಮಲ್ಲಿ 24. ನಾನ್ ಮ್ಯಾನಿಫೆಸ್ಟ್ ಫಾರಮಲ್ಲಿ ಕಾಣಿಸೋದೇ ಇಲ್ಲ, ಅನಿತ್ಯ. ಅನಿತ್ಯ ಅಂದರೆ ಘಟ. ಈಗ ಘಟ ಅಷ್ಟೇ ತೊಗೊಂಡ್ರೆ ಏನು ಮಾಡ್ತೀರಿ? ಮಣ್ಣಿನ ರೂಪದಲ್ಲಿ ಏನದು? ನಿತ್ಯ. ಘಟದ ರೂಪದಲ್ಲಿ ಅನಿತ್ಯ. ಸೊ ಇವೆಲ್ಲ ಮ್ಯಾನಿಫೆಸ್ಟ್ ಆದಾಗ ಕಾಣಿಸುತ್ತೆ, ಇಲ್ಲದ್ರೆ ಕಾಣಿಸೋದೇ. ಎಲ್ಲಿ ಹೋಗುತ್ತೆ ಅದೆಲ್ಲ? ಪ್ರಕೃತಿಯಲ್ಲಿರುತ್ತೆ. ಪ್ರಕೃತಿ ಎಲ್ಲ ಇದು ಕಡಲೆ ಹಿಟ್ಟು ಅಷ್ಟೇ ಅದು, ಗೊತ್ತಾ? ಬರೀ ಮಣ್ಣು, ಅದು ಬೇರೆ ಕರೀದೆ. ಮಣ್ಣು ಅಂದರೆ ಮಣ್ಣೇ ಅಷ್ಟೇ ಅದು. ಅವು ಗಡಿಗೆ ಆದಾಗ ಏನಾಗಿರುತ್ತೆ? ಅದು ಘಟ. ಸೊ ಘಟದ ಫಾರಮ್ನಲ್ಲಿ ಏನದು? ನಿತ್ಯನೋ ಅನಿತ್ಯನೋ? ಅನಿತ್ಯ. ನಿತ್ಯ ಘಟ ಅಂತ ಎಲ್ಲರೂ ಇದೆಯಾ? ಇಲ್ಲ. ಭೂತಾನಿ ಪಂಚಚ ಬುದ್ಧಿ ಮನಃ ಖಾನಿ ದಶ. ನೋಡಿ 24 ಎಷ್ಟು ಶಾರ್ಟಾಗಿ ಹಿಡಿತಾರೆ. ಮಹಾನಹಂ ಬುದ್ಧಿರ್ಮನಃ ಖಾನಿ ದಶ ಮಾತ್ರ ಭೂತಾನಿ ಪಂಚ. ಇಷ್ಟೇ. ಇಷ್ಟೊಡಿ 24 ತತ್ವ ಹೆಸರು ಬಂದವು, ಗೊತ್ತಾಯ್ತಾ? ಕಾಂಪ್ಯಾಕ್ಟ್ ನೆನ್ಪಿಟ್ಕೊಳ್ಳೋದಕ್ಕೆ ಎಷ್ಟು ಅಂದರೆ ಮೂಲ ಗ್ರಂಥ ಹೇಗೆ ಅಂತ ಕೇಳಿದರೆ, ಅಲ್ಲಿ ಓದಿದರೆ ಎಲ್ಲೆಲ್ಲೋ ಉಪಯೋಗಕ್ಕೆ ಬರುತ್ತೆ. ಟೆಕ್ಸ್ಟ್ ಬೇಸಿಕ್ ಅವು. ಎಲ್ಲ ಪ್ರಸಂಗದಲ್ಲಿ ಬೇಕಾದ್ರೂ ಏನು ಮಾಡ್ಬೋದು, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ ವಿಷಯ ಅರ್ಥ ಆಗೋಗುತ್ತೆ. ಅಲ್ಲೆಲ್ಲೇ ಬಿಟ್ಟುಬಿಡೋ ಅಭ್ಯಾಸ ಬಂದರೆ ಹೋಯ್ತು. ಯಾವಾಗ ಅಪ್ಲಿಕೇಶನ್ ಅಂಬೋದು ಭಾರಿ ಮುಖ್ಯ. ಮತ್ತು ಹೇಳಿ ಮತ್ತೆ ಅಡಿಗೆವನು ಯಾತಕ್ಕೆ ಅಡಿಗೆವನು ಅಂತ ಕರೀತಾರೆ? ಮಾಡಬೇಕು, ಇಷ್ಟಲ್ಲಿದೆ ಈಗ ಮಾಡ್ತೀನಿ ಅಂತಾರೆ, ಗೊತ್ತಾಯ್ತಾ? ಏನೋ ಕೊಡ್ತಾರೆ, ಇಷ್ಟಲ್ಲಿ ಮಾಡಬೇಕು, ಈ ರೀತಿ ಮಾಡಬೇಕು, ಆಯಿತು. ಉಳಿದವ್ರಿಗೆ ಅದು ಮಾಡೋಕ್ಕೆ ಬರೋಲ್ಲ. ಅದು ಇದಕ್ಕೆ ಏನೂ ಇಲ್ಲಿ ತಿನ್ನಕ್ಕೆ ಬರೋದಂತೆ ಮಾಡಕ್ಕೆ ಬಿಡ್ತಾರೆ. ಇದು ಏನೋ ಹೊಸ ಟೆಸ್ಟ್ ಮಾಡಕ್ಕೆ ಬಿಡ್ತಾರೆ. ಆ ಟೈಮ್ ಅಡುಗೆ ಭಾಳ ಚೆನ್ನಾಗಿ ಬರುತ್ತೆ ಅಂದರೆ ಇರೋ ಪ್ರಾವಿಷನ್ ಹೇಗೆ ಉಪಯೋಗಿಸೋಕ್ಕೆ ಬರೋದು. ಗ್ರಂಥಗಳು ಹಾಗೆ ಎಲ್ಲ ಪ್ರಾವಿಷನ್ಸ್ ಇದ್ದ ಹಾಗೆ. ಅದನ್ನೆಲ್ಲ ಹೇಗೆ ಉಪಯೋಗಿಸ್ಬೇಕು ನಾವು? ಅದನ್ನು ಯಾವ ತತ್ವ ಹೇಳಬೇಕು ಆ ತತ್ವ ತಕ್ಕಂತೆ ಏನು ಮಾಡ್ತಾ ಹೋಗ್ಬೇಕು, ಅದನ್ನು ಉಪಯೋಗಿಸ್ತಾ ಹೋಗ್ಬೇಕು. ಅದು ಕೌಶಲ ಅವ್ರದ್ದು, ಗೊತ್ತಾಯ್ತಾ? ಅದು ಗ್ರಂಥಕಾರ ಆಗೋದಾಗ ಎಲ್ಲ ಅಕ್ಷರಗಳು ಎಲ್ಲದರಲ್ಲೂ ಅದೇ ವರ್ಣಗಳೇ ಇರಬೇಕು. 50 ಎಲ್ಲ ಕಡೆ ಸೇರಿಸ್ಬೇಕು ನಾವು. ಇಂಗ್ಲೀಷ್ನಲ್ಲಿರೋದು ಎಲ್ಲ ಕಡೆ ಸೇರಿಸ್ಬೇಕು. ಬಟ್ ಕಾಂಬಿನೇಷನ್ ಮಾಡೋದೇನಾಯಿತು? 2 ಮಾಡಿದಾಗ ವರ್ಡ್ ಆಗುತ್ತೆ. 2 + ಸಮಥಿಂಗ್ ಆದರೆ ಮಿನಿಮಮ್ 2 ಆಗಬೇಕು. ಪದ ಆಗಬೇಕಾದ್ರೆ ಮಿನಿಮಮ್ 2 ಇರಬೇಕು. ಒಂದಕ್ಕೆ ಪದ ಆಗೋದಿಲ್ಲ. ಒಂದಿದ್ರೆ ಏನಂತಾರೆ ಅದಕ್ಕೆ? ವರ್ಣ ಅಷ್ಟೇ. ಪದ ಆಗ್ಬೇಕಾದ್ರೆ ಮಿನಿಮಮ್ ಎಷ್ಟಿರಬೇಕು? ವಾಕ್ಯ ಆಗ್ಬೇಕಾದ್ರೆ ಮತ್ತೆ ಮಿನಿಮಮ್ 2 ಇರಬೇಕು. ಮಿನಿಮಮ್, ಗೊತ್ತಾಯ್ತಾ? ಸಹ ಆಗತಃ ವಾಕ್ಯ ಆಯ್ತಾ? ಬರೀ ಸಹ ವಾಕ್ಯ ಆಗಲಿಲ್ಲ, ಗೊತ್ತಾಯ್ತಾ? ಆ ರೀತಿಯಲ್ಲಿ 2 ಇರಬೇಕು. ಆಮೇಲೆ ವಾಕ್ಯ ಆಗ್ಬೇಕಾದ್ರೆ ಮಿನಿಮಮ್ 2 ಆಯಿತು ಅಂತ. ಗ್ರಂಥ ಆಗಬೇಕಾದ್ರೆ ಪ್ಯಾರ ಆಗಬೇಕಾದ್ರೆ ಜಾಸ್ತಿ ಸೇರ್ತಾವೆ. ಮಿನಿಮಮ್ ಮತ್ತೆ ಬರ್ತಾ ಹೋಗು. ಈ ರೀತಿ ಬಂದಾಗ ಬೆಳೀತಾ ಅದು ಮಿಕ್ಸ್ ಮಾಡೋದಿದೆಯಲ್ಲ, ಕಂಬೈನ್ ಮಾಡೋದಿದೆಯಲ್ಲ, ಅದು ಗ್ರೇಟ್. ಪದಗಳು ಕಂಬೈನ್ ಆಗಿ ನಮಗೆ ಬರೀ ವರ್ಣಗಳೇ ಸಿಕ್ಕಿಲ್ಲ, ಪದಗಳ ರೂಪಲ್ಲೂ ಸಿಕ್ಬಿಟ್ಟಿದೆ ಈಗಾಗಲೇ. ಮುಂದೆ ಏನು ಮಾಡಬೇಕು? ವಾಕ್ಯಕೋಶ ಅಂತಿಲ್ಲ, ಪದಕೋಶ ಇದೆ, ವಾಕ್ಯಕೋಶ ಇಲ್ಲ. ವಾಕ್ಯಕೋಶ ಯಾಕಿರಲ್ಲ? ಅದು ಇನ್ಫೈನೈಟ್ ಆಗೋದ್ರಿಂದ ಒಯ್ಲಕ್ಕೆ ಹೋದ್ರೆ ಎಂಡೇ ಇಲ್ಲ. ಶಬ್ದಗಳು ಎಷ್ಟೇ ಆದರೂ ಕೂಡ ಒಂದರ್ಥದಲ್ಲಿ ಫೈನೈಟ್ ಮಾಡ್ಬೋದು, ವಾಕ್ಯಗಳು ಮಾಡ್ಲಿಕ್ಕೆ ಬರೋದಿಲ್ಲ. ಒಬ್ಬನು ಮಾತಾಡಿದ್ದೆಲ್ಲ ಪದ ಆಗಿಬಿಡ್ತು. ಎಷ್ಟೊತ್ತಕ್ಕೆ ಮಾಡೋಕ್ಕೆ? ಎಷ್ಟು ಆ್ಯಕ್ಚುಲಿ ಇನ್ಫೈನೈಟ್ ಅದು ಹೇಳಕ್ಕೆ ಹೋಗಲಿಲ್ಲ. ಪಂಚಚ ಇಷ್ಟಾಯಿತು. ಸಂಸೃಷ್ಟ ಮಂಡಂ ತದ್ಗಂ ಸಮಸ್ತಂಚ. ಇದಿಷ್ಟು ಕೂಡ ಸಂಸೃಷ್ಟ. ಇದು ಎಲ್ಲಿಂದ? ಸಂಸೃಷ್ಟಂ ಅಸಂಸೃಷ್ಟಂ ಚ ಸಂಸೃಷ್ಟಂ ಒಂದು ಭಾಗ ಮುಗೀತು. ಅಸಂಸೃಷ್ಟ ಯಾವುದು ಅಂದರೆ ಇವಿಷ್ಟು ಕೂಡ ಸೃಷ್ಟಿಯಾಗಿಲ್ಲ. ಸೃಷ್ಟಿಯಾದ ಕಾಲಕ್ಕೆ ಮಾತ್ರ ಕಾಣಿಸುತ್ತಷ್ಟೆ, ಒಳಗಿದೆ. ತದ್ಗಂಚ ಸದ್ಗಂ ಸಮಸ್ತಂ ಪರಿಗೀತ ಸಂಸೃಷ್ಟಂ. ಇನ್ನು ಸಂಸೃಷ್ಟವಾದ ಯಾವುದೇ ಅಂಡ ಅಂದರೆ ಬ್ರಹ್ಮಾಂಡ ಏನೋ ಸೃಷ್ಟಿಯಾಗಿದೆ ಮತ್ತು ಬಲೆಯಾಗಿಬಿಡುತ್ತೆ. ಸೃಷ್ಟಿಯಾದ ಬ್ರಹ್ಮಾಂಡ ಏನಾಗುತ್ತೆ ಅಂದರೆ ಏನರ್ಥ? ಅದು ಅನಿತ್ಯ ಅಂತ. ಅನಿತ್ಯ. ಇವುಗಳ ನಿತ್ಯತ್ವ ಒಂದು, ಇವುಗಳ ನಿತ್ಯತ್ವ ಒಂದು. ಅಸಂಸೃಷ್ಟಂಚ ಸಂಸೃಷ್ಟಂ ಅಂದರೆ 2 ಅನಿತ್ಯನೇ. ಅಸಂಸೃಷ್ಟನೂ ಅನಿತ್ಯ ಮತ್ತು ಸಂಸೃಷ್ಟನೂ ಅನಿತ್ಯ. ಅಸಂಸೃಷ್ಟ ಅನಿತ್ಯ ಅವು ಇದಾದರೆ ಸಂಸೃಷ್ಟ ಅನಿತ್ಯ ಅದು. ಅಸಂಸೃಷ್ಟ ಅನಿತ್ಯಗಳು ಮಹತ್ತತ್ವಾದಿಗಳು 24 ತತ್ವಗಳು ಏನವು? ಅಸಂಸೃಷ್ಟ ಅನಿತ್ಯ. ಬ್ರಹ್ಮಾಂಡ ಏನದು? ಸಂಸೃಷ್ಟವಾಗಿ ಅನಿತ್ಯ, ಗೊತ್ತಾಯ್ತು? ಸೃಷ್ಟಿಯಾಗಿ ನಾಶ ಆಗುತ್ತೆ. ಅವು ಪ್ರಳಯ ಕಾಲದಲ್ಲಿ ಮೂಲ ರೂಪ ಸೇರ್ಕೊಂಡ್ಬಿಡುತ್ತೆ.
ಹಳೆಯ ಕಾಲದಿರೋದು ಇವೆಲ್ಲ ಇರೋದಿಲ್ಲ, ಏನಿರುತ್ತೆ ಬರೀ ಮೂಲ ಪ್ರಕೃತಿ ಅಷ್ಟೇ, ಮೂಲ ಜಡ ಪ್ರಕೃತಿ ಅಷ್ಟೇ. ಏನಾಯ್ತು ಅಲ್ಲಿಗೆ? ಅನಿತ್ಯ ಬಂತು. ಒಂದು ಕಾಲಕ್ಕಿಲ್ಲ ಅಂದರೆ ಏನಾಯ್ತದು? ಸರ್ವಿಸ್ ಡಿಸ್ಕಂಟಿನ್ಯೂ ಆಯ್ತಪ್ಪ. ನಮ್ಮಲ್ಲಿ ಎಷ್ಟು ಸತ ಮಾಡ್ಕೊಂಡಿದ್ದಾರೆ, ರಿಸೈನ್ ಮಾಡಿದವ್ರು ಇದ್ದಾರೆ, 10 ವರ್ಷ ರಿಸೈನ್ ಮಾಡಿಬಿಡ್ತಾರೆ, ಮತ್ತೆ ಬಂದು 1 ವರ್ಷ ಬಿಟ್ಟು 1 6 ತಿಂಗಳು ಬಿಟ್ಟು ಮತ್ತೆ ಜಾಯ್ನ್ ಆಗ್ತಾರೆ. ಎಲ್ಲಿದ್ದು ಹೊಸ ಲೆಕ್ಕ ಅವ್ರದ್ದು. ಎಷ್ಟೋ ಪ್ರೈವೇಟ್ ಕಳ್ಕೊಂಡ್ಬಿಡ್ತಾರೆ, ಮತ್ತು ಯಥಾ ಪ್ರಕಾರ ಇವ್ರು ಬಂದಿರ್ತೀವಿ ಎಷ್ಟೋ ಅಷ್ಟೇ. ಗ್ಯಾಪ್ ಬಂದುಬಿಡ್ತು, ಅದು ಲೀವ್ ಅಂತ ಬಿಟ್ಟರೆ ಹೊರಟೋಯ್ತು, ಬ್ರೇಕ್ ಆಯಿತು. ಬ್ರೇಕಾಗಿ ರೀಅಪಾಯಿಂಟ್ಮೆಂಟನ್ನು ಸೇರಿಸೋದಿಲ್ಲ, ಅನಿತ್ಯ ಅದು. ಅಥವಾ ಪ್ರೊಬೇಷನರಿ ಪೀರಿಯಡ್ ಮತ್ತು ಎಲ್ಲ ಏನು ಹೇಳಬೇಕು ಎಲ್ಲವೂ ಆಗಬೇಕಾದ್ರೆ ಕೂಡ ಎಲ್ಲ ಹೊರಟೋಗಿ ಅಯ್ಯೋ ಅದಂತೂ ಮೊದಲೇ ಹೋಗ್ಬಿಡೋದು. ಅವ್ನು ಯಾವ ಇಲ್ಲ ಅಂತ ಅವ್ನು ಸೀರಿಯಸ್ ಆಗ್ತಾರೆ. ಅವನಿಗೆ ಕೂನಲ್ಲೇ ಸ್ವಲ್ಪ ಎದ್ದು ಹೋಗ್ಬಿಟ್ಟು ಹಾಕಿ ಮತ್ತೆ ಬಿಡೋದಿಲ್ಲ ಅವ್ರನ್ನ, ಗೊತ್ತಾಯ್ತಾ? ಮೊದಲಿಂದ ಬರ್ಬೇಕು ಅವರು. ಅವ್ನು ಹೇಳಿ ಹೋಗಿ ಅವ್ರು ಯಾವ ವ್ಯವಸ್ಥೆ ಮಾಡಿರ್ತಾರೆ ಅವ ಬಿಡೋದಿಲ್ಲ. ನಾನು ಮತ್ತೆ ಬರ್ತೀನಿ ಈಗ ಅದು ಇದಕ್ಕೆ ಮತ್ತೆ ಹೋದ್ರೆ ಸೇರಿಸಲ್ಲ. ಏನ ಯಾವುದು ನಾವು ಮಾಡೋದು? ಯಾವ ಶಬ್ದಗಳು? ಹೌದು ಹೌದು, ಶಬ್ದನೇ ಅನಿತ್ಯ. ನಮ್ಮ ಪ್ರಕಾರ ವಾಕ್ಯನೇ ಅನಿತ್ಯ ಅದು. ಮತ್ತೆ ವಾಕ್ಯ ಇಲ್ಲ, ಈಗ ಹೋಯ್ತು. ವಾಕ್ಯ ಎಲ್ಲಿದೆ ಈಗ? ನೀವೇ ಹೇಳಿದ ಮಾತ್ರ ಬರೆದು ಮತ್ತೆ ಬರೀಲಿಕ್ಕೆ ಬರೋಲ್ಲ. ಒಂದು ಬೇರೆ ನೀವೊಂದು ಲೆಟ್ರ್ ಬರೀರಿ, ಈಗ ಏನೋ ಬರೆದು ಹೊಡೆದಾಕ್ಬಿಟ್ರಿ, ಮತ್ತೆ ಬರೀರಿ, ಸ್ವಲ್ಪ ಬಾಡಿ ಚೇಂಜ್ ಆಗೇ ಆಗುತ್ತೆ. 100% ಸೇಮ್ ಇರೋದಿಲ್ಲ, ಅದು ಬದಲಾಗಿಬಿಡುತ್ತೆ. ಇನ್ನೊಂದು ಸತ್ತು ಹೇಳಿ ಅಂದಾಗಲೇ ಬದಲಾಗಿಬಿಡುತ್ತೆ ಆಗಲೇ. ಆದ್ದರಿಂದ ಅದೇನ ಅನಿತ್ಯ ಅದು. ಆಯಿತು, ಈಗ ಹೇಳಿದ್ದು ಹಿಂದೆ ಹೇಳಿದ್ದು ಈಗಿಲ್ಲ, ಈಗ ಹೇಳೋದು ಮುಂದೆ ಇರೋದಿಲ್ಲ, ಅನಿತ್ಯ. ನಮ್ಮ ಇವತ್ತು ಇನ್ಮೇಲೆ ಏನೂ ಚೇಂಜ್ ಮಾಡದೆ ಬರೀರಿ ಹೋಗಲಿ ನೀವೀಗ. ಇನ್ಮೇಲೆ 100% ಅದೇ ಮಾತಾಡ್ತಾ ಅದೇ ಬರೀತೀರಿ. ಇಷ್ಟಾರೋ ಅನಿತ್ಯನೇ. ಯಾಕೆ? ಹಿಂದೆ ಇಲ್ಲ ಫಸ್ಟ್ ಅದೀಗ, ಹಿಂದೆ ಹುಟ್ಟಿದೆ ಈಗ ಅದು. ಇವತ್ತಿಂದ ನಿತ್ಯ ಆಗ್ಬೋದು, ಹಿಂದೆ ಇಲ್ವಲ್ಲ. ಇವತ್ತಿಂದ ನಿತ್ಯ ಆಗೋದೇ ಮಾಡೋಕ್ಕೆ ಬರೋಲ್ಲ, ವಿಚಾರ ಬಿಟ್ಬಿಡಿ. ಅದು ಈ ಹಿಂದೆ ಕೂಡ ಏನಿಲ್ಲ, ಅದು ಹಿಂದಿರಲೇ ಇಲ್ಲ. ಇವತ್ತು ನಾವು ಮೊದಲು ನಾವೇ ಇಲ್ಲ ಅಂದಮೇಲೆ ನಿತ್ಯತ್ವ ಆಗ್ಬೋದು. ನಮಗೆ ನಿತ್ಯತ್ವ ಇಲ್ಲ. ನಾವು ಬರೋದು ವಾಕ್ಯಕ್ಕೆ ನಿತ್ಯತ್ವ ಎಲ್ಲಿಂದ ಬರುತ್ತೆ? ಬರೋಕ್ಕೆ ಸಾಧ್ಯನೇ ಇಲ್ಲ. ವರ್ಣಗಳೆಲ್ಲ ಏನವು? ವರ್ಣಗಳು ನಿತ್ಯ. ಯಾಕೆ? ಎಂದು ಚೇಂಜಸ್. ಮತ್ತು ವೇದ ನಿತ್ಯ, ವೇದದಲ್ಲೂ ನೋ ಚೇಂಜ್. ಆಮೇಲೆ ಅದು ಯಾವಾಗ ಪೌರುಷೇಯವಾಗಿ ಬರುತ್ತೆ, ಯಾರೇ ಹೇಳಿದರು, ದೇವರೇ ಬರಲಿ ಸಾಮಾನ್ಯರೇ ಬರಲಿ ಅನಿತ್ಯನೇ. ಆದರೆ ದೇವರು ಬರಲಿ ಏನಾಗೋದಿಲ್ಲ, ಅದರಲ್ಲಿ ಅರ್ಥ ಚೇಂಜ್ ಆಗೋದೇ. ಜ್ಞಾನಿಗಳು ಬರೆದಾಗ ಅರ್ಥ ಬದಲಾವಣೆ ಆಗೋದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣಂದ. ಅಜ್ಞಾನಿಗಳು ಬರೆದಾಗ ಅದು ಮೊದಲೇ ತಪ್ಪದು. ಎರಡನೇದಾಗಿ ಇನ್ನೊಂದು ಮತ್ತೆ ಇನ್ನೊಂದು ಹೊಸ ರೀತಿಯಲ್ಲಿ ತಪ್ಪು ಮಾಡ್ಬೋದು. ಅದರಿಂದ ಕೊನೆ ಇಲ್ಲ ಅದಕ್ಕೆ. ಅರ್ಥತ ಕೂಡ ಸರಿ, ಅರ್ಥತ ತಪ್ಪು ಒಬ್ಬದು ಕಾಮನ್ ಅಷ್ಟೇ. ದುರ್ಮತಗಳು ಕೂಡ ಅರ್ಥತ ಏನವು ನಿತ್ಯ. ಯಾಕೆ? ಯಾವಲ್ಲೂ ತಪ್ಪೇ ಹೇಳೋದ್ರಿಂದ ಇಲ್ಲಿ ದುರ್ಮತನೇ ಆಗೋದಿಲ್ಲ. ದುರ್ಮತ ಅಂತ ಕರೆದ ಮೇಲೆ ಎಷ್ಟೇ ಸತ್ಯ ಇದು ಮಾಡಿದ್ರು ಕೂಡ ಏನಾಗಿರುತ್ತೆ, ಅದು ಆ ಕೆಟಗರಿಗೆ ಸೇರೋದು. ಏನೇ ಹೇಳೋದು? ಅದು ಇದೆಯೋ ಇಲ್ಲೋ, ಸಿಂಪಲ್ ಭಾವ ಅಭಾವ ಅಂತ ಹೇಳಿ ಏನೇ ಕೊಡ್ಬೇಕು ಉತ್ತರ ಅದಕ್ಕೆ? ಇದೆಯೋ ಇಲ್ಲಪ್ಪ, ವ್ಯಕ್ತವಾಗಿಲ್ಲ. ಅಸಂಸೃಷ್ಟ ಇಲ್ಲ ಅಲ್ಲ, ಅದು ಸಂಸೃಷ್ಟವಾಗಿ ಬಂದಿಲ್ಲ, ಅಭಿವ್ಯಕ್ತವಾಗಿಲ್ಲ ಅಂದರೆ ಇಲ್ಲ ಅಂತ ಅರ್ಥನಾ? ಹಾಂ, ಕೇಸರಿಯಲ್ಲಿ ಸುವಾಸನೆ ಇದೆ. ಈಗ ಕಸ್ತೂರಿಯಲ್ಲಿ ಸುವಾಸನೆ ಇದೆಯೋ ಇಲ್ವೋ? ಕಾಣ್ತಾ ಇಲ್ಲ ಅಂತಾರೆ. ಹೀಗಂದ ಎಲ್ಲಿ ವಿತ್ತ ಇಲ್ಲ ಇತ್ತು, ಅದು ಏನು ಹೇಳಬೇಕಾಗ? ಇಲ್ಲದ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇರಲು ಬರೋಕ್ಕೆ ಸಾಧ್ಯ ಇಲ್ಲ. ಇತ್ತು, ಅಭಿವ್ಯಕ್ತವಾಗಿದ್ದಿಲ್ಲ. ಏನು ಇಲ್ಲ ಅಂತ ಕರಿಬಾರ್ದು, ಅದನ್ನು ಅಭಿವ್ಯಕ್ತವಾಗಿಲ್ಲ ಅಂತ ಹೇಳಬೇಕು. ಅದಕ್ಕೆ ಅಸಂಸೃಷ್ಟ ಅಂತ ಕರೆದು. ಸಂಸೃಷ್ಟ ಮಂಡಂ ತದ್ಗಂಚ ಸಮಸ್ತಂ ಪರಿಕೀರ್ತಿತಂ. ಉಳಿದೆಲ್ಲ ಕೂಡ ಯಾವುದ್ರಲ್ಲಿ ಸೇರುತ್ತೆ? ಇದು ಅನಿತ್ಯದಲ್ಲೇ ಸೇರುತ್ತೆ. ಏನೇನು ಉಳಿದೆಲ್ಲ ಕೇಳಿ ನಮ್ಮ ಮನೆ ಗಿಮ್ಮನೆ, ಆ ಮನೆಗೆ ಮನೆ, ದೇಶ ಗೀಶ ಎಲ್ಲ ಕೂಡ ಏನಾಯ್ತದು ಅನಿತ್ಯ. ಸಮಸ್ತಮ್ ಅಂತ ಹೇಳಿದ್ದಕ್ಕೆ ಎಕ್ಸಾಂಪಲ್ ಕೊಟ್ಬಿಟ್ಟು ಇದೇ ಆದಮೇಲೆ ಉಳಿದು ಹೇಳಬೇಕಾದ ಕಾರಣ ಇಲ್ಲ. ಸಂಸೃಷ್ಟ ಅನ್ನೋ ಪದ ಬಂದ ತಕ್ಷಣ ಏನಾಯ್ತು ಅಲ್ಲಿಗೆ? ಅನಿತ್ಯ ಆಯಿತು. ಇಟ್ ಈಸ್ ಕ್ರಿಯೇಟೆಡ್ ಅಂದ ತಕ್ಷಣ ಮೊದಲಿರಲಿಲ್ಲ ಅಂತ ಆಯ್ತಲ್ಲ. ಇರಲಿಲ್ಲ ಅಂತ ಹೇಳಿದ ತಕ್ಷಣ ಏನದು? ಅನಿತ್ಯ ಅಷ್ಟೆ. ಮುಂದಿರುತ್ತೋ ಬಿಡುತ್ತೋ ಮುಂದಿನ ಕೆಲಸ, ಆಗಂತೂ ಹೋಯ್ತು, ಕತೆ ಮುಗೀತದು. ಮುಂದೂ ಇಲ್ಲ ಅಂತ ಇನ್ನು ಡಬಲ್ ಅನಿತ್ಯ ಆಯ್ತು ಅಷ್ಟೆ. ಅದಕ್ಕೆ ಹೇಳಿದ್ದು ಏನಂತ ಹೇಳಿದ್ರು, 24 ತತ್ವ ಇದರೊಳಗಿಲ್ಲ, ಅಲ್ಲಿರೋದನ್ನು ಸೇರಿಸಿದ್ರಿ. ಇಲ್ಲಿ ತತ್ವ ಸೃಷ್ಟಿ ಆದಮೇಲೆ ಇದರಲ್ಲಿ ಬಂದು ಅದು ಮತ್ತೆ ಹೊರಗೆ ಬಂದು ಅಷ್ಟೇ ಹೊರತು ಅವ್ಯಕ್ತ ತತ್ವದಲ್ಲಿರೋದು ಅಲ್ಲ. ಅರ್ಥ ಆಯ್ತಾ? ಈಗ ಅವ್ಯಕ್ತ ತತ್ವದಲ್ಲೇ ಇರೋದು ಯಾವಾಗಲೂ ಇರುತ್ತೆ, ಹೊರಗೆ ಬರೋಲ್ಲ. ಹೊರಗೆ ಬರೋದು ಸೃಷ್ಟಿ ಆದಾಗ ಮಾತ್ರನೇ. ಹೇಳಿ ಬೆಸ್ಟ್ ಎಕ್ಸಾಂಪಲ್ ಕಸ್ತೂರಿ. ವಾಸನೆ ಕಸ್ತೂರಿ ವಾಸನೆ ಇಲ್ಲ ಅದೀಗ. ಹೀಗಂತ ತಕ್ಷಣ ವಾಸನೆ ಶುರುವಾಯಿತು. ಎಲ್ಲಿದೆ ವಾಸನೆ? ಎಂಥದ್ದದು?
ಅಭಿವ್ಯಕ್ತ ಆಗಬೇಕಷ್ಟೇ, ಇಲ್ದ್ರೆ ಆಗೋದಿಲ್ಲ. ಆ ವಸ್ತು ಆಗುತ್ತೆ, ಪದಾರ್ಥ ಬೇರೆ, ಅವ್ರ ವಾಸನೆ. ಇದು ಪ್ರಕೃತಿ ಹಾಗೆ ಮೂಲಜಡ ಪ್ರಕೃತಿ ಎಲ್ಲ ಸೇರಿಕೊಂಡಿದೆ. ಅದು ಸೃಷ್ಟಿಯಾದಾಗ ಮಾತ್ರ ಕಾಣುತ್ತೆ, ಆಮೇಲೆ ಕಾಣಿಸೋದಿಲ್ಲ. ಅದಕ್ಕೆ ಹೇಳಿದ್ದು ಸೂಕ್ಷ್ಮ ಇದ್ದಿದ್ದಕ್ಕೆ ನಾವು ಬೇರೆ ಪ್ರಶ್ನೆ ಇಲ್ಲ. ಇಲ್ಲದಿದ್ದು ಬರೋ ಸೃಷ್ಟಿ ಇಲ್ಲೇ ಇಲ್ಲ. ಯಾವುದು ಇಲ್ಲೇ ಇಲ್ಲ ಅಂತ ಆಗುತ್ತೋ ಅದೇನು ಮಾಡಿದ್ರು ಏನಾಗಲ್ಲ, ಬರೋದೇ ಇಲ್ಲ. ಶಶಿ ವಿಷಾಣ ಇಲ್ಲ ಅಂತಲೇ ಅರ್ಥ. ಸಂಸೃಷ್ಟಮಂಡಂ ತದ್ಗಂಚ ಸಮಸ್ತಂ ಪರಿಕೀರ್ತಿತಂ. ಸೃಷ್ಟಿ ಇಷ್ಟೆಲ್ಲ ಹೇಳಿ ಈಗ ಗ್ರಂಥ ಮುಕ್ತಾಯ ಮಾಡ್ತಾರೆ. ಅದಿಷ್ಟು ನಾಳೆ ನೋಡೋದು, ಇಷ್ಟು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಅನ್ವಯ ಮಾಡಬೇಕು ಅಂತ ತಿಳಿಸ್ತಾರೆ. ಇಂಪಾರ್ಟೆಂಟ್ ನೋಟ್ ಅದು ಇದಕ್ಕೆ. ಇದರ ಒಂದೊಂದು ಹೆಸರಿಗೆ ಸಣ್ಣ ಗ್ರಂಥ, ಬೇಸಿಕ್ಸ್ ಎಲ್ಲ ಬಂದೋಗ್ಬಿಟ್ಟಿದೆ. ಇರೋದು 11 ಶ್ಲೋಕ, ಬರೀ 11 ಶ್ಲೋಕದೊಳಗೆ ಇಷ್ಟು ಶಾರ್ಟಾಗಿ ತತ್ವ ಸಂಖ್ಯಾನ ಮಾಡಿದವರೇ ಇಲ್ಲ. ಬೇರೆ ಯಾವ ಮತದಲ್ಲೂ ಕೂಡ ಅದು ಓದೋತ್ತಿಗೆ ತಲೆ ಕೆಟ್ಟೋಗಿರುತ್ತೆ ಆಗಲೇ. ಫುಲ್ ಆಫ್ ಕನ್ಫ್ಯೂಷನ್ನು, ವ್ಯವಸ್ಥೆ ಇಲ್ಲ. ಅಲ್ಲಿ ಸಮಸ್ಯೆ ಬರೋದೇನೆಂದರೆ ವ್ಯವಸ್ಥೆ ಇಲ್ಲ. ತಪ್ಪಾಗಿರಲಿ, ತಪ್ಪನ್ನು ಹೇಗೆ ಹೇಳಬೇಕು ಕೊನೆ ಪಕ್ಷ, ಸಿಸ್ಟಮೆಟಿಕ್ಕಾಗಿ ಹೇಳಬೇಕು. ಇಲ್ಲ ಟೀಕಾರ ಅನುವಾದ ಹೇಗೆ ಮಾಡ್ತಾರೆ, ಸಿಸ್ಟಮೆಟಿಕ್ ಅನುವಾದ ಮಾಡ್ತಾರೆ. ಅವರು ತಲೆದೂಗಬೇಕು, ಆಮೇಲೆ ಖಂಡನೆ ಮಾಡ್ತಾರೆ. ಬರೀ ಸಂಗ್ರಹ ಮಾಡೋಕ್ಕೂ ಆಗಲ್ಲ, ಬೇರೆ ಮತಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಯಾವ ಸತ್ಯನ ಅರ್ಥ ಮಾಡ್ಕೊಳ್ಳೋದು ಸುಲಭ, ಸುಳ್ಳನ್ನು ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಸುಳ್ಳು ಅದು ಅವ್ರಿಗೆ ಅರ್ಥ ಆಗಲ್ಲ, ಉಳಿದವರಿಗೆಲ್ಲ ಅವರಿಗೆ ಅರ್ಥ ಆಗಲ್ಲ.